ಹಾಗೆ ಬರ್ತಾ ಇವೆ. ಅಂದ್ರೆ ಕೆಲವೊಂದು ನಮ್ಮ ಏರ್ ಬೇಸ್ ಇರಬಹುದು ಅಥವಾ ಸೇನಾ ವಲಯ ಇರಬಹುದು, ಅಲ್ಲಿಂದೆಲ್ಲ ಸೇನಾ ನೆಲೆಗಳ ಚಿತ್ರಣಗಳನ್ನ ಪಾಕಿಸ್ತಾನ ಪಡೆಯುವಂತ ದೃಷ್ಟಿಯಲ್ಲಿ ಖಾಲಿ ಡ್ರೋನ್ಗಳನ್ನ ಬಿಟ್ಟಿವೆ. ಕೆಲವೊಂದು ಡ್ರೋನ್ಗಳಲ್ಲಿ ಯುದ್ಧ ವಿಮಾನಗಳು ಕೂಡ ಇರುವಂತದ್ದು, ಕೆಲವೊಂದು ಡ್ರೋನ್ಗಳಲ್ಲಿ ಯುದ್ಧ ಸಾಮಗ್ರಿಗಳು ಇರುವಂತದ್ದು. ಸೊ ಇಂತಹ ಡ್ರೋನ್ಗಳ ಎಲ್ಲವನ್ನು ಕೂಡ ಭಾರತೀಯ ಸೇನೆ ಹೊಡೆದಾಕ್ಬಿಟ್ಟಿದೆ. ಅವ್ರು ಏನೇನ್ ಪ್ರಯತ್ನ ಪಟ್ಟಿದ್ರು ಅವೆಲ್ಲವೂ ಕೂಡ ಫೇಲ್ ಆಗಿದೆ. ಮಾಹಿತಿನ ಕೊಡ್ತಾರೆ ನನ್ನ ಕಲೀಗ ರಂಜಿತ್ ಶ್ರೀರಾಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ. ರಂಜಿತ್, ಯಾವ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಮಾತನ್ನ ಡಂಪ್ ಮಾಡಿರುವಂತೆ ಇದೆ ಪಾಪಿ ಪಾಕಿಸ್ತಾನ? ಸೊ ಮಾಡುತ್ತಂತೆ ಎಲ್ರಿಗೂ ಗೊತ್ತಿರುವಂತ ವಿಚಾರ, ನಿರೀಕ್ಷಿಸಿ ಅಂತ ಗೊತ್ತಿದೆ, ನಿರೀಕ್ಷೆ ಮಟ್ಟದ್ದೇ. ಸೊ ಈಗ ಸದ್ಯ ಏನಾಗ್ತಾ ಇದೆ ನಿನ್ನೆ ರಾತ್ರಿಯಿಂದ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ನಮಗ್ ಬೇಕಿಷ್ಟು ಭಾರತೀಯ ಜನರು ಕೇಳ್ತಾ ಇರುವಂತದ್ದು, ಇದುವರೆಗೆ ಪಹಲ್ಗಾಮ್ನಲ್ಲಿ ಏನ್ ದಾಳಿ ಮಾಡಿದ್ರಲ್ಲ ಉಗ್ರರು, ಆ ಉಗ್ರರು ಸಿಕ್ಕಿಲ್ಲ. ಪಾಕಿಸ್ತಾನದ ದಾಳಿಗೆ ಇನ್ನೂ ಕೂಡ ನಮ್ಮ ಉತ್ತರ ಪೂರ್ಣ ಆಗಿಲ್ಲ. ಇಷ್ಟು ಬೇಗ ಕದನ ವಿರಾಮ ಯಾಕೆ ಘೋಷಣೆ ಮಾಡ್ಕೊಂಡ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಕದನ ವಿರಾಮ ಘೋಷಣೆಗೂ ಒಂದು ಅರ್ಥ ಬೇಡವೇ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜನ. 26 ಮಂದಿ ಹಿಂದೂಗಳ ಹತ್ಯೆಗೊಂದು ನ್ಯಾಯ ಬೇಕಲ್ವಾ? ಹಾಗೆ ಬರ್ತಾ ಇವೆ. ಅಂದ್ರೆ ಕೆಲವೊಂದು ನಮ್ಮ ಏರ್ ಬೇಸ್ ಇರಬಹುದು ಅಥವಾ ಸೇನಾ ವಲಯ ಇರಬಹುದು, ಅಲ್ಲಿಂದೆಲ್ಲ ಸೇನಾ ನೆಲೆಗಳ ಚಿತ್ರಣಗಳನ್ನ ಪಾಕಿಸ್ತಾನ ಪಡೆಯುವಂತ ದೃಷ್ಟಿಯಲ್ಲಿ ಖಾಲಿ ಡ್ರೋನ್ಗಳನ್ನ ಬಿಟ್ಟಿವೆ. ಕೆಲವೊಂದು ಡ್ರೋನ್ಗಳಲ್ಲಿ ಯುದ್ಧ ವಿಮಾನಗಳು ಕೂಡ ಇರುವಂತದ್ದು, ಕೆಲವೊಂದು ಡ್ರೋನ್ಗಳಲ್ಲಿ ಯುದ್ಧ ಸಾಮಗ್ರಿಗಳು ಇರುವಂತದ್ದು. ಸೊ ಇಂತಹ ಡ್ರೋನ್ಗಳ ಎಲ್ಲವನ್ನು ಕೂಡ ಭಾರತೀಯ ಸೇನೆ ಹೊಡೆದಾಕ್ಬಿಟ್ಟಿದೆ. ಅವ್ರು ಏನೇನ್ ಪ್ರಯತ್ನ ಪಟ್ಟಿದ್ರು ಅವೆಲ್ಲವೂ ಕೂಡ ಫೇಲ್ ಆಗಿದೆ. ಮಾಹಿತಿನ ಕೊಡ್ತಾರೆ ನನ್ನ ಕಲೀಗ ರಂಜಿತ್ ಶ್ರೀರಾಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ. ರಂಜಿತ್, ಯಾವ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಮಾತನ್ನ ಡಂಪ್ ಮಾಡಿರುವಂತೆ ಇದೆ ಪಾಪಿ ಪಾಕಿಸ್ತಾನ? ಸೊ ಮಾಡುತ್ತಂತೆ ಎಲ್ರಿಗೂ ಗೊತ್ತಿರುವಂತ ವಿಚಾರ, ನಿರೀಕ್ಷಿಸಿ ಅಂತ ಗೊತ್ತಿದೆ, ನಿರೀಕ್ಷೆ ಮಟ್ಟದ್ದೇ. ಸೊ ಈಗ ಸದ್ಯ ಏನಾಗ್ತಾ ಇದೆ ನಿನ್ನೆ ರಾತ್ರಿಯಿಂದ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ನಮಗ್ ಬೇಕಿಷ್ಟು ಭಾರತೀಯ ಜನರು ಕೇಳ್ತಾ ಇರುವಂತದ್ದು, ಇದುವರೆಗೆ ಪಹಲ್ಗಾಮ್ನಲ್ಲಿ ಏನ್ ದಾಳಿ ಮಾಡಿದ್ರಲ್ಲ ಉಗ್ರರು, ಆ ಉಗ್ರರು ಸಿಕ್ಕಿಲ್ಲ. ಪಾಕಿಸ್ತಾನದ ದಾಳಿಗೆ ಇನ್ನೂ ಕೂಡ ನಮ್ಮ ಉತ್ತರ ಪೂರ್ಣ ಆಗಿಲ್ಲ. ಇಷ್ಟು ಬೇಗ ಕದನ ವಿರಾಮ ಯಾಕೆ ಘೋಷಣೆ ಮಾಡ್ಕೊಂಡ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಕದನ ವಿರಾಮ ಘೋಷಣೆಗೂ ಒಂದು ಅರ್ಥ ಬೇಡವೇ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜನ. 26 ಮಂದಿ ಹಿಂದೂಗಳ ಹತ್ಯೆಗೊಂದು ನ್ಯಾಯ ಬೇಕಲ್ವಾ? ಹಾಗೆ ಬರ್ತಾ ಇವೆ. ಅಂದ್ರೆ ಕೆಲವೊಂದು ನಮ್ಮ ಏರ್ ಬೇಸ್ ಇರಬಹುದು ಅಥವಾ ಸೇನಾ ವಲಯ ಇರಬಹುದು, ಅಲ್ಲಿಂದೆಲ್ಲ ಸೇನಾ ನೆಲೆಗಳ ಚಿತ್ರಣಗಳನ್ನ ಪಾಕಿಸ್ತಾನ ಪಡೆಯುವಂತ ದೃಷ್ಟಿಯಲ್ಲಿ ಖಾಲಿ ಡ್ರೋನ್ಗಳನ್ನ ಬಿಟ್ಟಿವೆ. ಕೆಲವೊಂದು ಡ್ರೋನ್ಗಳಲ್ಲಿ ಯುದ್ಧ ವಿಮಾನಗಳು ಕೂಡ ಇರುವಂತದ್ದು, ಕೆಲವೊಂದು ಡ್ರೋನ್ಗಳಲ್ಲಿ ಯುದ್ಧ ಸಾಮಗ್ರಿಗಳು ಇರುವಂತದ್ದು. ಸೊ ಇಂತಹ ಡ್ರೋನ್ಗಳ ಎಲ್ಲವನ್ನು ಕೂಡ ಭಾರತೀಯ ಸೇನೆ ಹೊಡೆದಾಕ್ಬಿಟ್ಟಿದೆ. ಅವ್ರು ಏನೇನ್ ಪ್ರಯತ್ನ ಪಟ್ಟಿದ್ರು ಅವೆಲ್ಲವೂ ಕೂಡ ಫೇಲ್ ಆಗಿದೆ. ಮಾಹಿತಿನ ಕೊಡ್ತಾರೆ ನನ್ನ ಕಲೀಗ ರಂಜಿತ್ ಶ್ರೀರಾಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ. ರಂಜಿತ್, ಯಾವ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಮಾತನ್ನ ಡಂಪ್ ಮಾಡಿರುವಂತೆ ಇದೆ ಪಾಪಿ ಪಾಕಿಸ್ತಾನ? ಸೊ ಮಾಡುತ್ತಂತೆ ಎಲ್ರಿಗೂ ಗೊತ್ತಿರುವಂತ ವಿಚಾರ, ನಿರೀಕ್ಷಿಸಿ ಅಂತ ಗೊತ್ತಿದೆ, ನಿರೀಕ್ಷೆ ಮಟ್ಟದ್ದೇ. ಸೊ ಈಗ ಸದ್ಯ ಏನಾಗ್ತಾ ಇದೆ ನಿನ್ನೆ ರಾತ್ರಿಯಿಂದ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ನಮಗ್ ಬೇಕಿಷ್ಟು ಭಾರತೀಯ ಜನರು ಕೇಳ್ತಾ ಇರುವಂತದ್ದು, ಇದುವರೆಗೆ ಪಹಲ್ಗಾಮ್ನಲ್ಲಿ ಏನ್ ದಾಳಿ ಮಾಡಿದ್ರಲ್ಲ ಉಗ್ರರು, ಆ ಉಗ್ರರು ಸಿಕ್ಕಿಲ್ಲ. ಪಾಕಿಸ್ತಾನದ ದಾಳಿಗೆ ಇನ್ನೂ ಕೂಡ ನಮ್ಮ ಉತ್ತರ ಪೂರ್ಣ ಆಗಿಲ್ಲ. ಇಷ್ಟು ಬೇಗ ಕದನ ವಿರಾಮ ಯಾಕೆ ಘೋಷಣೆ ಮಾಡ್ಕೊಂಡ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಕದನ ವಿರಾಮ ಘೋಷಣೆಗೂ ಒಂದು ಅರ್ಥ ಬೇಡವೇ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜನ. 26 ಮಂದಿ ಹಿಂದೂಗಳ ಹತ್ಯೆಗೊಂದು ನ್ಯಾಯ ಬೇಕಲ್ವಾ?
ಹಾಗೆ ಬರ್ತಾ ಇವೆ. ಅಂದ್ರೆ ಕೆಲವೊಂದು ನಮ್ಮ ಏರ್ ಬೇಸ್ ಇರ್ಬೋದು ಅಥವಾ ಸೇನಾ ವಲಯ ಇರ್ಬೋದು, ಅಲ್ಲಿಂದೆಲ್ಲ ಸೇನಾ ನೆಲೆಗಳ ಚಿತ್ರಣಗಳನ್ನ ಪಾಕಿಸ್ತಾನ ಪಡೆಯುವಂತ ದೃಷ್ಟಿಯಲ್ಲಿ ಖಾಲಿ ಡ್ರೋನ್ಗಳನ್ನ ಬಿಟ್ಟಿವೆ. ಕೆಲವೊಂದು ಡ್ರೋನ್ಗಳಲ್ಲಿ ಯುದ್ಧ ವಿಮಾನಗಳು ಕೂಡ ಇರುವಂತದ್ದು, ಕೆಲವೊಂದು ಡ್ರೋನ್ಗಳಲ್ಲಿ ಯುದ್ಧ ಸಾಮಗ್ರಿಗಳು ಇರುವಂತದ್ದು. ಸೊ ಇಂತಹ ಡ್ರೋನ್ಗಳ ಎಲ್ಲವನ್ನು ಕೂಡ ಭಾರತೀಯ ಸೇನೆ ಹೊಡೆದಾಕ್ಬಿಟ್ಟಿದೆ. ಅವ್ರು ಏನೇನ್ ಪ್ರಯತ್ನ ಪಟ್ಟಿದ್ರು ಅವೆಲ್ಲವೂ ಕೂಡ ಫೇಲ್ ಆಗಿದೆ. ಮಾಹಿತಿನ ಕೊಡ್ತಾರೆ ನನ್ನ ಕಲೀಗ ರಂಜಿತ್ ಶ್ರೀರಾಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಯಾವ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಮಾತನ್ನ ಡಂಪ್ ಮಾಡಿರುವಂತೆ ಪಾಪಿ ಪಾಕಿಸ್ತಾನ ಸೊ ಮಾಡುತ್ತಂತೆ ಎಲ್ರಿಗೂ ಗೊತ್ತಿರುವಂತ ವಿಚಾರ, ನಿರೀಕ್ಷಿಸಿ ಅಂತ ಗೊತ್ತಿದೆ, ನಿರೀಕ್ಷೆ ಮಟ್ಟದ್ದೇ. ಸೊ ಈಗ ಸದ್ಯ ಏನಾಗ್ತಾ ಇದೆ ನಿನ್ನೆ ರಾತ್ರಿಯಿಂದ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ನಮಗ್ ಬೇಕಿಷ್ಟು ಭಾರತೀಯ ಜನರು ಕೇಳ್ತಾ ಇರುವಂತದ್ದು, ಇದುವರೆಗೆ ಪಹಲ್ಗಾಮ್ನಲ್ಲಿ ಏನ್ ದಾಳಿ ಮಾಡಿದ್ರಲ್ಲ ಉಗ್ರರು, ಆ ಉಗ್ರರು ಸಿಕ್ಕಿಲ್ಲ. ಪಾಕಿಸ್ತಾನದ ದಾಳಿಗೆ ಇನ್ನೂ ಕೂಡ ನಮ್ಮ ಉತ್ತರ ಪೂರ್ಣ ಆಗಿಲ್ಲ. ಇಷ್ಟು ಬೇಗ ಕದನ ವಿರಾಮ ಯಾಕೆ ಘೋಷಣೆ ಮಾಡ್ಕೊಂಡ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಕದನ ವಿರಾಮ ಘೋಷಣೆಗೂ ಒಂದು ಅರ್ಥ ಬೇಡವೇ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜನ. 26 ಮಂದಿ ಹಿಂದೂಗಳ ಹತ್ಯೆಗೊಂದು ನ್ಯಾಯ ಬೇಕಲ್ವಾ? ಹಾಗೆ ಬರ್ತಾ ಇವೆ. ಅಂದ್ರೆ ಕೆಲವೊಂದು ನಮ್ಮ ಏರ್ ಬೇಸ್ ಇರ್ಬೋದು ಅಥವಾ ಸೇನಾ ವಲಯ ಇರ್ಬೋದು, ಅಲ್ಲಿಂದೆಲ್ಲ ಸೇನಾ ನೆಲೆಗಳ ಚಿತ್ರಣಗಳನ್ನ ಪಾಕಿಸ್ತಾನ ಪಡೆಯುವಂತ ದೃಷ್ಟಿಯಲ್ಲಿ ಖಾಲಿ ಡ್ರೋನ್ಗಳನ್ನ ಬಿಟ್ಟಿವೆ. ಕೆಲವೊಂದು ಡ್ರೋನ್ಗಳಲ್ಲಿ ಯುದ್ಧ ವಿಮಾನಗಳು ಕೂಡ ಇರುವಂತದ್ದು, ಕೆಲವೊಂದು ಡ್ರೋನ್ಗಳಲ್ಲಿ ಯುದ್ಧ ಸಾಮಗ್ರಿಗಳು ಇರುವಂತದ್ದು. ಸೊ ಇಂತಹ ಡ್ರೋನ್ಗಳ ಎಲ್ಲವನ್ನು ಕೂಡ ಭಾರತೀಯ ಸೇನೆ ಹೊಡೆದಾಕ್ಬಿಟ್ಟಿದೆ. ಅವ್ರು ಏನೇನ್ ಪ್ರಯತ್ನ ಪಟ್ಟಿದ್ರು ಅವೆಲ್ಲವೂ ಕೂಡ ಫೇಲ್ ಆಗಿದೆ. ಮಾಹಿತಿನ ಕೊಡ್ತಾರೆ ನನ್ನ ಕಲೀಗ ರಂಜಿತ್ ಶ್ರೀರಾಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಯಾವ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಮಾತನ್ನ ಡಂಪ್ ಮಾಡಿರುವಂತೆ ಪಾಪಿ ಪಾಕಿಸ್ತಾನ ಸೊ ಮಾಡುತ್ತಂತೆ ಎಲ್ರಿಗೂ ಗೊತ್ತಿರುವಂತ ವಿಚಾರ, ನಿರೀಕ್ಷಿಸಿ ಅಂತ ಗೊತ್ತಿದೆ, ನಿರೀಕ್ಷೆ ಮಟ್ಟದ್ದೇ. ಸೊ ಈಗ ಸದ್ಯ ಏನಾಗ್ತಾ ಇದೆ ನಿನ್ನೆ ರಾತ್ರಿಯಿಂದ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ನಮಗ್ ಬೇಕಿಷ್ಟು ಭಾರತೀಯ ಜನರು ಕೇಳ್ತಾ ಇರುವಂತದ್ದು, ಇದುವರೆಗೆ ಪಹಲ್ಗಾಮ್ನಲ್ಲಿ ಏನ್ ದಾಳಿ ಮಾಡಿದ್ರಲ್ಲ ಉಗ್ರರು, ಆ ಉಗ್ರರು ಸಿಕ್ಕಿಲ್ಲ. ಪಾಕಿಸ್ತಾನದ ದಾಳಿಗೆ ಇನ್ನೂ ಕೂಡ ನಮ್ಮ ಉತ್ತರ ಪೂರ್ಣ ಆಗಿಲ್ಲ. ಇಷ್ಟು ಬೇಗ ಕದನ ವಿರಾಮ ಯಾಕೆ ಘೋಷಣೆ ಮಾಡ್ಕೊಂಡ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಕದನ ವಿರಾಮ ಘೋಷಣೆಗೂ ಒಂದು ಅರ್ಥ ಬೇಡವೇ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜನ. 26 ಮಂದಿ ಹಿಂದೂಗಳ ಹತ್ಯೆಗೊಂದು ನ್ಯಾಯ ಬೇಕಲ್ವಾ? ಹಾಗೆ ಬರ್ತಾ ಇವೆ. ಅಂದ್ರೆ ಕೆಲವೊಂದು ನಮ್ಮ ಏರ್ ಬೇಸ್ ಇರ್ಬೋದು ಅಥವಾ ಸೇನಾ ವಲಯ ಇರ್ಬೋದು, ಅಲ್ಲಿಂದೆಲ್ಲ ಸೇನಾ ನೆಲೆಗಳ ಚಿತ್ರಣಗಳನ್ನ ಪಾಕಿಸ್ತಾನ ಪಡೆಯುವಂತ ದೃಷ್ಟಿಯಲ್ಲಿ ಖಾಲಿ ಡ್ರೋನ್ಗಳನ್ನ ಬಿಟ್ಟಿವೆ. ಕೆಲವೊಂದು ಡ್ರೋನ್ಗಳಲ್ಲಿ ಯುದ್ಧ ವಿಮಾನಗಳು ಕೂಡ ಇರುವಂತದ್ದು, ಕೆಲವೊಂದು ಡ್ರೋನ್ಗಳಲ್ಲಿ ಯುದ್ಧ ಸಾಮಗ್ರಿಗಳು ಇರುವಂತದ್ದು. ಸೊ ಇಂತಹ ಡ್ರೋನ್ಗಳ ಎಲ್ಲವನ್ನು ಕೂಡ ಭಾರತೀಯ ಸೇನೆ ಹೊಡೆದಾಕ್ಬಿಟ್ಟಿದೆ. ಅವ್ರು ಏನೇನ್ ಪ್ರಯತ್ನ ಪಟ್ಟಿದ್ರು ಅವೆಲ್ಲವೂ ಕೂಡ ಫೇಲ್ ಆಗಿದೆ. ಮಾಹಿತಿನ ಕೊಡ್ತಾರೆ ನನ್ನ ಕಲೀಗ ರಂಜಿತ್ ಶ್ರೀರಾಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಯಾವ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಮಾತನ್ನ ಡಂಪ್ ಮಾಡಿರುವಂತೆ ಪಾಪಿ ಪಾಕಿಸ್ತಾನ ಸೊ ಮಾಡುತ್ತಂತೆ ಎಲ್ರಿಗೂ ಗೊತ್ತಿರುವಂತ ವಿಚಾರ, ನಿರೀಕ್ಷಿಸಿ ಅಂತ ಗೊತ್ತಿದೆ, ನಿರೀಕ್ಷೆ ಮಟ್ಟದ್ದೇ. ಸೊ ಈಗ ಸದ್ಯ ಏನಾಗ್ತಾ ಇದೆ ನಿನ್ನೆ ರಾತ್ರಿಯಿಂದ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ನಮಗ್ ಬೇಕಿಷ್ಟು ಭಾರತೀಯ ಜನರು ಕೇಳ್ತಾ ಇರುವಂತದ್ದು, ಇದುವರೆಗೆ ಪಹಲ್ಗಾಮ್ನಲ್ಲಿ ಏನ್ ದಾಳಿ ಮಾಡಿದ್ರಲ್ಲ ಉಗ್ರರು, ಆ ಉಗ್ರರು ಸಿಕ್ಕಿಲ್ಲ. ಪಾಕಿಸ್ತಾನದ ದಾಳಿಗೆ ಇನ್ನೂ ಕೂಡ ನಮ್ಮ ಉತ್ತರ ಪೂರ್ಣ ಆಗಿಲ್ಲ. ಇಷ್ಟು ಬೇಗ ಕದನ ವಿರಾಮ ಯಾಕೆ ಘೋಷಣೆ ಮಾಡ್ಕೊಂಡ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಕದನ ವಿರಾಮ ಘೋಷಣೆಗೂ ಒಂದು ಅರ್ಥ ಬೇಡವೇ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜನ. 26 ಮಂದಿ ಹಿಂದೂಗಳ ಹತ್ಯೆಗೊಂದು ನ್ಯಾಯ ಬೇಕಲ್ವಾ?